ನಮಸ್ಕಾರ. ಈ ದಿವಸ 9ನೇ ತರಗತಿ ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯವಾದ ನಮ್ಮ ಸಂವಿಧಾನ ಎನ್ನುವ ವಿಷಯದ ಬಗ್ಗೆ ಈ ದಿವಸ ನಾವು ಮಾಹಿತಿಯನ್ನು ತಿಳಿಯೋಣ. ಮೊದಲನೇದಾಗಿ ಇವತ್ತು ವಿಶ್ವದಲ್ಲಿ 200ಕ್ಕೂ ಕೂಡ ಹೆಚ್ಚು ರಾಷ್ಟ್ರಗಳು ಇವೆ. ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆಗಿರುವಂತಹ ಸಂವಿಧಾನವನ್ನು ಹೊಂದಿರುವುದನ್ನು ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತವು ಕೂಡ ತನ್ನದೇ ಆಗಿರುವಂತಹ ಸಂವಿಧಾನವನ್ನು ಹೊಂದಿದೆ. ಸಂವಿಧಾನ ರಚನೆಯಾಗುವಂತಹ ಸಂದರ್ಭದಲ್ಲಿ ಅಂದರೆ ಭಾರತಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದಂತಹ ದಿವಸ. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಭಾರತ ಸಂವಿಧಾನದ ರಚನೆಯೂ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸಿದೆ. ಆ ಸಮಸ್ಯೆಗಳು ಅಂತ ಹೇಳಿದ್ರೆ ನಿರಾಶ್ರಿತರ ಸಮಸ್ಯೆ ಇರ್ಬೋದು, ನಿರಾಶ್ರಿತರ ಸಮಸ್ಯೆ, ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡುವ ಸಮಸ್ಯೆ, ಜೊತೆಗೆ ಸಂವಿಧಾನವನ್ನು ರಚನೆ ಮಾಡುವಂತಹ ಒತ್ತಡವೂ ಕೂಡ ಒಂದು. ನಿರುದ್ಯೋಗ, ಆಹಾರ, ತಾನೇ ಸ್ವಾತಂತ್ರ್ಯ ಹೊಂದಿದಂತಹ ದೇಶ, ಬಡತನ, ಎಲ್ಲರಿಗೂ ಕೂಡ ಉದ್ಯೋಗವನ್ನು ಪೂರೈಕೆ ಮಾಡ್ತಕ್ಕಂಥದ್ದು, ಈ ರೀತಿ ಅನೇಕ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ ಈ ಸಮಸ್ಯೆಗಳು. ಅದರಲ್ಲಿ ನಮ್ಮ ಸಂವಿಧಾನ ರಚನಾ ಸಮಸ್ಯೆಯೂ ಕೂಡ ಒಂದು. ಈ ದಿವಸ ನಾವು ನಮ್ಮ ಸಂವಿಧಾನ ಹೇಗೆ ರಚನೆಯಾಯಿತು, ಯಾರೆಲ್ಲ ಸಂವಿಧಾನ ರಚನೆಗೆ ಕಾರಣೀಭೂತರಾಗಿದ್ದಾರೆ, ಯಾವೆಲ್ಲ ಒತ್ತಡಗಳ ನಡುವೆ ನಮ್ಮ ದೇಶದ ಸಂವಿಧಾನ ರಚನೆ ಆಯಿತು ಅನ್ನುವುದರ ಬಗ್ಗೆ ತಿಳಿಯೋಣ. ಮೊದಲನೇ ಸಂವಿಧಾನ ಎಂದರೇನು ಅನ್ನುವಂಥ ವ್ಯಾಖ್ಯಾನವನ್ನು ನೋಡಿದಾಗ, ಸಂವಿಧಾನ ಎಂದರೆ ಒಂದು ದೇಶದ ಮೂಲಭೂತ ಕಾನೂನನ್ನು ಸಂವಿಧಾನ ಎಂದು ಕರೆಯುತ್ತೇವೆ. ಮೂಲಭೂತ ಕಾನೂನನ್ನು ಸಂವಿಧಾನ ಅಂತ ಕರೀತಾರೆ. ಯಾಕೆ ಬೇಕು ಸಂವಿಧಾನ? ಸಂವಿಧಾನ ಇಲ್ಲದೇ ಇದ್ರೆ ಒಂದು ದೇಶದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲವೇ? ಇಲ್ಲ. ಸಂವಿಧಾನ ಒಂದು ದೇಶಕ್ಕೆ ಅವಶ್ಯಕವಾಗಿ ಬೇಕು. ಒಂದು ದೇಶ ಉತ್ತಮವಾದಂತಹ ಮಾರ್ಗದಲ್ಲಿ ಆಡಳಿತವನ್ನು ನಡೆಸಬೇಕಾದ್ರೆ, ದಕ್ಷಯುತವಾದಂತಹ ಆಡಳಿತ ನಡೆಸಬೇಕಾದ್ರೆ, ನಿಷ್ಪಕ್ಷಪಾತವಾದಂತಹ ಆಡಳಿತ ನಡೆಸಬೇಕಾದ್ರೆ, ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಆಡಳಿತದ ಅನುಭವ ಸಿಗಬೇಕಾದ್ರೆ ಪ್ರತಿಯೊಂದು ದೇಶಕ್ಕೂ ಕೂಡ ಸಂವಿಧಾನ ಬಹಳಷ್ಟು ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೂ ಕೂಡ ಸಂವಿಧಾನ ಅನಿವಾರ್ಯವಾಗಿದ್ದು, ಸಂವಿಧಾನ ಎಂದರೆ ಮೂಲಭೂತ ಕಾನೂನನ್ನೇ ನಾವು ಸಂವಿಧಾನ ಅಂತ ಕೇಳ್ತೇವೆ, ಅಥವಾ ಕಾನೂನುಗಳ ಒಡಂಬಡಿಕೆಯನ್ನು ನಾವು ಸಂವಿಧಾನ ಎಂದು ಕರೆಯುತ್ತೇವೆ. ಸಂವಿಧಾನ ಅಂದ್ರೆ ಮೂಲಭೂತ ಕಾನೂನನ್ನೇ ಅಥವಾ ಕಾನೂನುಗಳ ಒಡಂಬಡಿಕೆಯನ್ನೇ ನಾವು ಸಂವಿಧಾನ ಎಂದು ಕರೆಯುತ್ತೇವೆ. ಹಾಗಾದ್ರೆ ನಮ್ಮ ಸಂವಿಧಾನ ಹೇಗೆ ರಚನೆ ಆಯಿತು? ಸಂವಿಧಾನದ ರಚನೆ
1939ರ ಕರಾಚಿ ಅಧಿವೇಶನದ ನಿರ್ಣಯ. ಇನ್ನ 1945ರಲ್ಲಿ ಇಂಗ್ಲೆಂಡ್ ಕ್ಯಾಬಿನೆಟ್ ಆಯೋಗದ ನಿರ್ದೇಶನ. ಈ ಎರಡು ಅಂಶಗಳ ಆಧಾರದ ಮೇಲೆ ಕರಾಚಿ ಅಧಿವೇಶನದ ತೀರ್ಮಾನ ಜೊತೆಗೆ 40 ಇಂಗ್ಲೆಂಡ್ನ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಭೇಟಿ ನೀಡಿ ಭಾರತಕ್ಕೆ ಆದಷ್ಟು ಬೇಗ ಸ್ವಾತಂತ್ರ್ಯವನ್ನು ನೀಡುವ ಭರವಸೆ ನೀಡಿ ನೀವು ಸಂವಿಧಾನದ ರಚನೆಗೆ ಸಿದ್ಧ ಮಾಡಿಕೊಳ್ಳಿ ಎನ್ನುವಂತಹ ಆದೇಶದ ಮೇರೆಗೆ ನಮ್ಮ ಸಂವಿಧಾನ ರಚನಾ ಕಾರ್ಯ ಆರಂಭವಾಗುತ್ತದೆ. ಈ ಸಂವಿಧಾನ ರಚನಾ ಸಮಿತಿಯ ಮೊದಲನೇ ಸಭೆ 1946 ಡಿಸೆಂಬರ್ 9ನೇ ತಾರೀಖಂದು ನಡೆಯುತ್ತದೆ. ಸಂವಿಧಾನ ರಚನಾ ಸಭೆಯ ಮೊದಲನೇ ಸಭೆ ಕ್ಯಾಬಿನೆಟ್ ಆಯೋಗದ ತೀರ್ಮಾನದಂತೆ ಸಂವಿಧಾನ ರಚನೆ ಆಗಲೇಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿ ನಮ್ಮ ಭಾರತದ ಅನೇಕ ರಾಜಕೀಯ ಮುತ್ಸದ್ದಿಗಳು ಒಂದು ಕಡೆ ಸೇರಿ ಸಂವಿಧಾನದ ರಚನೆಯ ಮೊದಲನೇ ಸಭೆ 1946 ಡಿಸೆಂಬರ್ 9ನೇ ತಾರೀಖಿನಂದು ಸೇರಿ ಒಂದು ಸಭೆ ನಡೆಸ್ತಾರೆ. ಈ ಸಭೆಯ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ನೇಮಕವಾಗ್ತಾರೆ. ಸಚ್ಚಿದಾನಂದ ಸಿನ್ಹಾ ಇವರ ನೇತೃತ್ವದಲ್ಲಿ ಮೊದಲನೇ ಒಂದು ಹಂಗಾಮಿ ಸಭೆ ಅಂತಲೂ ಕೂಡ ಕರೆಯಬಹುದು. ಮೊದಲನೇ ಸಂವಿಧಾನ ರಚನಾ ಸಭೆ 46 ಡಿಸೆಂಬರ್ 9ಕ್ಕೆ ಸಚ್ಚಿದಾನಂದ ಸಿನ್ಹಾ ರವರ ನೇತೃತ್ವದಲ್ಲಿ ನಡೆಯುತ್ತದೆ. ಹಾಗೆಯೇ ಮತ್ತೆ ಪುನಃ 1946 ಡಿಸೆಂಬರ್ 11ರಂದು ಶಾಶ್ವತವಾದಂತಹ ಸಂವಿಧಾನ ರಚನಾ ಸಮಿತಿ ನೇಮಕವಾಗುತ್ತದೆ. ಶಾಶ್ವತವಾದ ಸಂವಿಧಾನ ರಚನಾ ಸಮಿತಿ ನೇಮಕವಾಗುತ್ತದೆ. ಈ ಶಾಶ್ವತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಯ್ಕೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಟಿ ಕೃಷ್ಣಮಾಚಾರಿ ಸಂವಿಧಾನ ರಚನಾ ಸಮಿತಿಯ ಶಾಶ್ವತ ಉಪಾಧ್ಯಕ್ಷರಾಗಿ ಕೃಷ್ಣಮಾಚಾರ್ಯ ಆಯ್ಕೆ. ಇದರ ಜೊತೆಗೆ ಒಟ್ಟಾರೆ ಸಂವಿಧಾನ ರಚನಾ ಸಮಿತಿಯಲ್ಲಿ 389 ಜನ ಸದಸ್ಯರಿದ್ದಾರೆ. ಸಂವಿಧಾನ ರಚನಾ ಸಮಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಒಳಗೊಂಡಂತೆ 389 ಜನ ಸದಸ್ಯರು. ಆ ಸದಸ್ಯರಲ್ಲಿ ಪ್ರಮುಖರು ಅಂತ ಹೇಳೋದಾದ್ರೆ ನೆಹರು ಇರಬಹುದು, ಪಟೇಲ್ ಇರಬಹುದು, ಅಂಬೇಡ್ಕರ್ ಅವರು ಇರಬಹುದು, ಸುಚೇತಾ ಕೃಪಲಾನಿ ಇರಬಹುದು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಇವರೆಲ್ಲರೂ ಕೂಡ ಸಂವಿಧಾನ ರಚನಾ ಸಮಿತಿಯಲ್ಲಿ ಇರುವಂತಹ ಬಹಳ ಪ್ರಮುಖವಾಗಿರುವಂತಹ ಸದಸ್ಯರು. ಈ ರೀತಿ 1946 ಡಿಸೆಂಬರ್ 11ರಂದು ಶಾಶ್ವತವಾಗಿರುವಂತಹ ಸಂವಿಧಾನ ರಚನಾ ಸಮಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ನೇಮಕವಾಗಿ ತನ್ನದೇ ಆದಂತಹ ಕಾರ್ಯವನ್ನು ಆರಂಭ ಮಾಡುತ್ತದೆ. ಇದರ ಜೊತೆ ಸಂವಿಧಾನ ರಚನಾ ಸಭೆ ಒಟ್ಟು 22 ಸಮಿತಿಗಳನ್ನ ಸಂವಿಧಾನ ರಚನಾ ಸಭೆ 22 ಸಮಿತಿಗಳನ್ನ 5 ಉಪಸಮಿತಿಗಳನ್ನು ನೇಮಕ ಮಾಡುತ್ತದೆ. 22 ಸಮಿತಿಗಳನ್ನ 5 ಉಪಸಮಿತಿಗಳನ್ನ ನೇಮಕ ಮಾಡುತ್ತದೆ. ಆ 22 ಸಮಿತಿಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಸಮಿತಿ ಯಾವುದು ಅಂತಂದ್ರೆ ಕರಡು ರಚನಾ ಸಮಿತಿ. 22
ಸಮಿತಿಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಸಮಿತಿ ಎಂದು ಹೇಳುವುದಾದರೆ ಕರಡು ರಚನಾ ಸಮಿತಿ. ಅಂದ್ರೆ ಒಂದು ದೇಶದ ಆಡಳಿತಕ್ಕೆ ಬೇಕಾಗುವಂತಹ ಕಾನೂನುಗಳನ್ನ, ಕರಡನ್ನ ಸಿದ್ಧಪಡಿಸುವಂತಹ ಸಂಪೂರ್ಣ ಜವಾಬ್ದಾರಿ ಯಾವ ಸಮಿತಿಗೆ ಇದೆ ಎಂದು ಹೇಳೋದಾದ್ರೆ ಅದು ಕರಡು ರಚನಾ ಸಮಿತಿಗೆ ಸಂಪೂರ್ಣವಾಗಿರುವಂತಹ ಜವಾಬ್ದಾರಿ ಇದೆ. ಈ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೇಮಕವಾಗಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂಪೂರ್ಣವಾಗಿರುವಂತಹ ಇದರ ಜವಾಬ್ದಾರಿ, ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಕರಡನ್ನು ಸಿದ್ಧಪಡಿಸುವಂತಹ ಸಂಪೂರ್ಣ ಜವಾಬ್ದಾರಿ ಆ ರಚನಾ ಸಮಿತಿಯ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಅವರು ಆಯ್ಕೆಯಾಗಿ ತನ್ನ ಕಾರ್ಯ ಆರಂಭವನ್ನ ಮಾಡ್ತಾರೆ. ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಭಾರತದ ಸಂವಿಧಾನವನ್ನ, ಭಾರತಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಸಂಪೂರ್ಣವಾಗಿರ್ತಕ್ಕಂಥ ಸಂವಿಧಾನದ ರಚನೆಯ ಜವಾಬ್ದಾರಿಯನ್ನ ಈ ಕರಡು ರಚನಾ ಸಮಿತಿಯರು ಸಂಪೂರ್ಣವಾಗಿ ಈ ಕರಡನ್ನು ಸಿದ್ಧಪಡಿಸಿ ಎಷ್ಟು ವರ್ಷಗಳ ಕಾಲ? 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ದೇಶಕ್ಕೆ ಅಗತ್ಯವಾದಂತಹ ಕಾನೂನುಗಳ ಒಂದು ಒಡಂಬಡಿಕೆಯನ್ನು ಸಿದ್ಧಪಡಿಸಿ ತಮ್ಮ ಕಾರ್ಯವನ್ನು ಮುಕ್ತಾಯಗೊಳಿಸಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಸಂವಿಧಾನ 1950 ಜನವರಿ 26ರಂದು ಅಸ್ತಿತ್ವಕ್ಕೆ ಬರುತ್ತದೆ. ನೋಡಿ, 1949 ನವೆಂಬರ್ 26ರಂದೇ ಭಾರತ ಸಂವಿಧಾನ ರಚನಾ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಕೂಡ ನಮ್ಮ ಸಂವಿಧಾನ ಜಾರಿಗೆ ಬಂದು 1950 ಜನವರಿ 26. ಯಾವ ಕಾರಣಕ್ಕಾಗಿ ಜನವರಿ 26ನೇ ಆಯ್ಕೆ ಮಾಡಿಕೊಂಡು ಅಂತ ಹೇಳಿದ್ರೆ 1930 ಜನವರಿ 26 ಭಾರತ ಪೂರ್ಣ ಸ್ವರಾಜ್ಯಗೊಂಡಂತಹ ದಿವಸ ಅಂತ ಘೋಷಣೆ ಮಾಡಿದ್ವಿ. ಯಾವಾಗ ಅಂತ ಹೇಳಿದ್ರೆ 29 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ತೀರ್ಮಾನದಂತೆ 30 ಜನವರಿ 26 ಭಾರತ ಪೂರ್ಣ ಸ್ವರಾಜ್ಯಗೊಂಡಂತಹ ದಿವಸ. ಆದರೆ ಆ ದಿವಸ ಭಾರತಕ್ಕೆ ಪೂರ್ಣ ಸ್ವರಾಜ್ಯದ ಪ್ರಾಪ್ತಿ ಲಭ್ಯವಾಗಲಿಲ್ಲ. ಮತ್ತೆ ಪುನಃ 17 ವರ್ಷಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಬಂತು. ಈ ಒಂದು ನೆನಪಿಗಾಗಿ ಜನವರಿ 26, 1930 ಭಾರತ ಪೂರ್ಣ ಸ್ವರಾಜ್ಯಗೊಂಡಂತಹ ದಿವಸ ಅನ್ನುವಂತಹ ದಿವಸದ ನೆನಪಿಗಾಗಿ 49 ನವೆಂಬರ್ 26 ಪೂರ್ಣಗೊಂಡಿದ್ದರೂ ಕೂಡ ನಮ್ಮ ಸಂವಿಧಾನವನ್ನ 1950ನೇ ವರ್ಷ ಜನವರಿ 26ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯೋತ್ಸವ ಅಥವಾ ಪ್ರಜಾರಾಜ್ಯೋತ್ಸವ ಅನ್ನುವಂತಹ ದಿನಾಚರಣೆಯನ್ನು ಕೂಡ ನಡೆಸ್ತೀವಿ. ಈ ರೀತಿ ನಮ್ಮ ಭಾರತ ದೇಶದ ಸಂವಿಧಾನ 46 ಡಿಸೆಂಬರ್ 11ರಿಂದ ಕಾರ್ಯವನ್ನು ಆರಂಭಿಸಿ 1949 ನವೆಂಬರ್ 26ರವರೆಗೂ ತಮ್ಮ ಕಾರ್ಯದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಂತಿಮವಾಗಿ 50 ಜನವರಿ 26 ನಮ್ಮ ದೇಶಕ್ಕೆ ಅಗತ್ಯವಾಗಿರುವಂತಹ ಬೇಕಾಗಿರುವಂತಹ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಇದು ಸಂವಿಧಾನ ರಚನಾ ಸಭೆ ಹೇಗೆ ಕಾರ್ಯವನ್ನು ನಿರ್ವಹಿಸಿ ಸಂವಿಧಾನದ ಕಾರ್ಯವನ್ನು ಪೂರ್ಣಗೊಳಿಸಿ ಯಾವ ಮೂಲಕವಾಗಿ ನಮ್ಮ ದೇಶಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿಗೆ ತಂದಿತ್ತು ಅನ್ನುವಂತಹ ವಿಷಯದ ಬಗ್ಗೆ. ಇನ್ನು ನಮ್ಮ ಸಂವಿಧಾನ ತನ್ನದೇ ಆಗಿರುವಂತಹ ಪೂರ್ವ ಪೀಠಿಕೆಯನ್ನ ಅಥವಾ ಪ್ರಸ್ತಾವನೆಯನ್ನು ಹೊಂದಿದೆ. ಪ್ರಸ್ತಾವನೆ ಭಾರತ ದೇಶದ ಸಂವಿಧಾನ
ತನ್ನದೇ ಆಗಿರುವಂತಹ ಪೂರ್ವ ಪೀಠಿಕೆಯನ್ನ ಅಥವಾ ಪ್ರಸ್ತಾವನೆಯನ್ನ ಹೊಂದಿದೆ. ಈ ಪ್ರಸ್ತಾವನೆ ಸೇರ್ಪಡೆಯಾಗಿದ್ದು 1976. ಪ್ರಸ್ತಾವನೆ ಸೇರ್ಪಡೆಗೊಂಡಿದ್ದು 1976. ಈ ಪ್ರಸ್ತಾವನೆಯಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿವೆ, ಪ್ರಸ್ತಾವನೆ ಯಾವ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತದೆ, ಸಂಕ್ಷಿಪ್ತವಾದಂತಹ ಮಾಹಿತಿಯಿಂದ ಯಾವ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಹೊಂದಿರುವಂತಹ ಸಿದ್ಧಾಂತಗಳು ಯಾವುವು, ನಮ್ಮ ಸಂವಿಧಾನ ಹೊಂದಿರುವಂತಹ ಆದರ್ಶ ಮೌಲ್ಯಗಳು ಯಾವುವು, ಉತ್ತಮ ಅಂಶಗಳು ಯಾವುವು ಅನ್ನುವಂಥ ಸಂಕ್ಷಿಪ್ತ ಇಡೀ ಸಂವಿಧಾನವನ್ನ ಓದುವುದರ ಬದಲಾಗಿ ನಮ್ಮ ಸಂವಿಧಾನ ಯಾವೆಲ್ಲ ಸಿದ್ಧಾಂತಗಳನ್ನ, ಯಾವೆಲ್ಲ ಮೌಲ್ಯಯುತವಾದಂತಹ ಆದರ್ಶಗಳನ್ನು ಹೊಂದಿದೆ, ಯಾವ ಉತ್ತಮ ಅಂಶಗಳು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿವೆ ಎನ್ನುವಂತಹ ಇಡೀ ನಮ್ಮ ಸಂವಿಧಾನದ ಸಂಕ್ಷಿಪ್ತ ಪರಿಚಯವನ್ನ ಈ ಪೂರ್ವ ಪೀಠಿಕೆ ನಮಗೆ ತಿಳಿಸುತ್ತದೆ. ಸಂವಿಧಾನದಲ್ಲಿ ಯಾವ ಸಿದ್ಧಾಂತಗಳಿವೆ, ಸಿದ್ಧಾಂತಗಳು ಅಂತ ನೋಡಿದಾಗ ಸಿದ್ಧಾಂತಗಳು ಪ್ರಜಾಸತ್ತಾತ್ಮಕ, ಜಾತ್ಯತೀತ, ಪರಮಾಧಿಕಾರ, ಗಣತಂತ್ರ, ಸಮಾಜವಾದಿ, ಈ ಎಲ್ಲಾ ಸಿದ್ಧಾಂತಗಳು ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಸಿದ್ಧಾಂತ. ಇದರ ಜೊತೆಗೆ ಯಾವೆಲ್ಲ ಉತ್ತಮ ಅಂಶಗಳು, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ನ್ಯಾಯವನ್ನ, ಸ್ವಾತಂತ್ರ್ಯವನ್ನ ನೀಡುವಂತಹ, ವಿಚಾರವನ್ನು ವ್ಯಕ್ತಪಡಿಸುವಂತಹ, ಅಭಿವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯವನ್ನೂ ಕೂಡ ನೀಡಿರುವುದರ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಭ್ರಾತೃತ್ವ ಭಾವನೆ ಬೆಳೆಸಿಕೊಂಡು ಮೂಡಿಸಿಕೊಂಡು ಇಡೀ ರಾಷ್ಟ್ರದ ಅಖಂಡತೆಯನ್ನ ಎತ್ತಿ ಹಿಡಿಯಬೇಕು ಅನ್ನುವಂಥ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಪೂರ್ವ ಪೀಠಿಕೆ ಇಡೀ ನಮ್ಮ ಸಂವಿಧಾನದ ಕೈಗನ್ನಡಿಯಾಗಿರುತ್ತದೆ. ನಮ್ಮ ಸಂವಿಧಾನ ಹೊಂದಿರುವಂತಹ ಎಲ್ಲ ಸಂಕ್ಷಿಪ್ತ ಮಾಹಿತಿಯನ್ನ ಈ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ತಿಳಿಸಿಕೊಡುತ್ತದೆ. ನೋಡಿ, ಪ್ರಜಾಸತ್ತಾತ್ಮಕ, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂತಹ ಸರ್ಕಾರ. ಜಾತ್ಯತೀತ, ಯಾವುದೇ ಧರ್ಮವನ್ನ, ಯಾವುದೇ ಜಾತಿಯನ್ನ ರಾಷ್ಟ್ರ ಧರ್ಮ ಎಂದು ಘೋಷಣೆ ಮಾಡದೆ ಸರ್ವಧರ್ಮ ಸಮನ್ವಯತೆ ತತ್ವವನ್ನ ಸಾಧಿಸುವಂಥದ್ದು, ಎಲ್ಲಾ ಧರ್ಮಗಳನ್ನು, ಎಲ್ಲಾ ಜಾತಿಗಳನ್ನ ಸಮನಾಗಿ ಕಾಣುವಂಥದ್ದು. ಪರಮಾಧಿಕಾರ, ದೇಶದ ಉನ್ನತ ಅಧಿಕಾರವನ್ನು ನಾವು ಪರಮಾಧಿಕಾರ ಅಂತ ಕರೆಯುತ್ತೇವೆ. ಗಣತಂತ್ರ, ರಾಷ್ಟ್ರದ ಅಧ್ಯಕ್ಷರನ್ನ ಚುನಾವಣೆಯ ಮೂಲಕ ಆರಿಸುವಂತಹ ವಿಧಾನ ಇರಬಹುದು. ಸಮಾಜವಾದಿ, ದೇಶದ ಪ್ರತಿಯೊಂದು ಆರ್ಥಿಕ ಚಟುವಟಿಕೆ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಈ ರೀತಿ ಅನೇಕ ಸಿದ್ಧಾಂತಗಳು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಈ ಎಲ್ಲ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ದೇಶದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಮಾಹಿತಿಯನ್ನು ತಿಳಿಸುತ್ತದೆ. ಹಾಗಾದ್ರೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಯಾವ ರೀತಿಯಾಗಿದೆ? ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಪರಮಾಧಿಕಾರ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ಆಗಿ ನಿರ್ಮಿಸುವುದರ ಜೊತೆಗೆ ಅದರ ಸಮಸ್ತ ನಾಗರಿಕರಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನ, ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಒದಗಿಸಿ ಕೊಡುವುದರ ಜೊತೆಗೆ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದರ ಜೊತೆಗೆ ನಮ್ಮ ರಾಷ್ಟ್ರದ ಅಖಂಡತೆಯನ್ನ, ಐಕ್ಯತೆಯನ್ನ ಎತ್ತಿ ಹಿಡಿಯುತ್ತೇವೆ ಎಂದು ನಮಗೆ ನಾವೇ ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಎಲ್ಲ ಅಂಶಗಳನ್ನು ನಾವೆಲ್ಲಿ ನೋಡ್ತೇವೆ?
ಅಂಶಗಳು ಸಂವಿಧಾನದಲ್ಲಿರುವಂತಹ ಸಂವಿಧಾನ ಹೊಂದಿರುವಂತಹ ಅಡಕವಾಗಿರ್ತಕ್ಕಂಥ ಅಂಶಗಳು. ಸಿದ್ಧಾಂತಗಳಿದ್ದಾವೆ, ಆದರ್ಶ ಅಂಶಗಳಿದ್ದಾವೆ, ಉತ್ತಮವಾದಂತಹ ಮೌಲ್ಯಯುತ ಅಂಶಗಳು ಕೂಡ ನಮ್ಮ ಸಂವಿಧಾನದಲ್ಲಿವೆ. ಆ ಸಂವಿಧಾನದ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ನಮ್ಮ ದೇಶದ ಪೂರ್ವ ಪೀಠಿಕೆ ತಿಳಿಸಿಕೊಡುತ್ತದೆ. ಪೂರ್ವ ಪೀಠಿಕೆಯ ಮೊದಲನೇ ಪದನೇ ಭಾರತದ ಪ್ರಜೆಗಳಾದ ನಾವು. ಭಾರತವನ್ನು ಅಂತಾರಾಷ್ಟ್ರವಾಗಿ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ, ಪರಮಾಧಿಕಾರ ರಾಷ್ಟ್ರವನ್ನಾಗಿ, ಗಣತಂತ್ರ ರಾಷ್ಟ್ರವನ್ನಾಗಿ, ಜಾತ್ಯತೀತ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡುವುದರ ಜೊತೆಗೆ ಸಮಸ್ತ ನಾಗರಿಕರಿಗೂ ಎಲ್ಲಾ ಪ್ರಜೆಗಳಿಗೂ ವಿಚಾರವನ್ನು ವ್ಯಕ್ತಪಡಿಸುವಂತಹ ರಾಜಕೀಯ, ಆರ್ಥಿಕ, ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆ, ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ಒಂದು ಉತ್ತಮವಾದಂತಹ ಆದರ್ಶಗಳನ್ನು, ಮೌಲ್ಯವನ್ನು ನಮ್ಮ ಸಂವಿಧಾನ ಹೊಂದಿರತಕ್ಕಂಥದ್ದನ್ನ ನಾವು ಈ ಪೂರ್ವ ಪೀಠಿಕೆಯಲ್ಲಿ ನೋಡಬಹುದಾಗಿದೆ. ಇದು ಪೂರ್ವ ಪೀಠಿಕೆಯ ಬಗ್ಗೆ ಇರತಕ್ಕಂಥ ಮಾಹಿತಿ. ಹಾಗಾದ್ರೆ ನಮ್ಮ ಸಂವಿಧಾನ ಯಾವೆಲ್ಲ ಲಕ್ಷಣಗಳನ್ನ ಹೊಂದಿದೆ? ಅನೇಕ ಲಕ್ಷಣ, ನೂರಾರು ಲಕ್ಷಣಗಳನ್ನ ನಾವು ಪಟ್ಟಿ ಮಾಡಬಹುದು. ನಮ್ಮ ಸಂವಿಧಾನದ ಲಕ್ಷಣ ಅಂತ ನೋಡೋದಾದ್ರೆ ಬಹಳಷ್ಟು ಲಕ್ಷಣಗಳನ್ನು ಪಟ್ಟಿ ಮಾಡಬಹುದು. ಆದರೆ ಈ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳನ್ನ ನಾವು ನೋಡೋಣ. ಸಂವಿಧಾನದ ಲಕ್ಷಣಗಳು. ಒಂದು, ಲಿಖಿತ ಮತ್ತು ಬೃಹತ್ ಸಂವಿಧಾನ. ಭಾರತ ದೇಶದ ಸಂವಿಧಾನ ಬರವಣಿಗೆಯ ಮೂಲಕ ಅಸ್ತಿತ್ವಕ್ಕೆ ಬಂದಂತಹ ಸಂವಿಧಾನ. ಬರವಣಿಗೆಯ ಮೂಲಕ ಅಸ್ತಿತ್ವಕ್ಕೆ ಬಂದಿರುವಂತಹ ಇಡೀ ವಿಶ್ವದಲ್ಲಿ ಎರಡನೆಯ ಬೃಹತ್ ಸಂವಿಧಾನ ಎಂದು ಹೇಳುವುದಾದರೆ ಅದು ಭಾರತ ಸಂವಿಧಾನ. ಬರವಣಿಗೆಯ ಮೂಲಕ ಅಂದ್ರೆ 395 ವಿಧಿಗಳು, 395 ವಿಧಿಗಳು, 22 ಭಾಗಗಳು, 12 ಪರಿಚ್ಛೇದಗಳನ್ನ ನಮ್ಮ ಸಂವಿಧಾನ ಹೊಂದಿರತಕ್ಕಂಥದ್ದು. ಎಲ್ಲಾ ವಿಧಿಗಳನ್ನ ಬರವಣಿಗೆಯ ಮೂಲಕ ಅಸ್ತಿತ್ವಕ್ಕೆ ತರಲಾಗಿದೆ. 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಭಾರತ ದೇಶ ಸಂವಿಧಾನವನ್ನ ಬರವಣಿಗೆಯ ಮೂಲಕ ಅಸ್ತಿತ್ವಕ್ಕೆ ತರಲಾಗಿದೆ. ಹಾಗೂ ಇಡೀ ವಿಶ್ವದಲ್ಲಿ ಎರಡನೆಯ ಅತಿ ದೊಡ್ಡ ಸಂವಿಧಾನ ಎಂದು ಹೇಳುವುದಾದರೆ ಅದು ಭಾರತ ದೇಶದ ಸಂವಿಧಾನ. ಇದು ಮೊದಲನೆಯ ಲಕ್ಷಣ. ಎರಡನೇದಾಗಿ ಸಂಸದೀಯ ಮಾದರಿಯ ವ್ಯವಸ್ಥೆ. ಭಾರತ ಸಂಸದೀಯ ಮಾದರಿಯ ವ್ಯವಸ್ಥೆಯನ್ನ ಹೊಂದಿದೆ. ಈ ಸಂಸದೀಯ ಮಾದರಿಯ ವ್ಯವಸ್ಥೆಯನ್ನ ಭಾರತ ಯಾವ ದೇಶದಿಂದ ಎರವಲನ್ನಾಗಿ ಪಡೆದಿದೆ ಅಂತಂದ್ರೆ ಇಂಗ್ಲೆಂಡ್ ದೇಶದ ಮಾದರಿಯಂತೆ, ಇಂಗ್ಲೆಂಡ್ ದೇಶದ ಮಾದರಿಯಂತೆ ಭಾರತ ಸಂವಿಧಾನದಲ್ಲಿ ಸಂಸದೀಯ ಮಾದರಿ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಅಂದ್ರೆ ಭಾರತದಲ್ಲಿ ಸಂಸತ್ತಿಗೆ ಉನ್ನತ ಅಧಿಕಾರ ಇದೆ. ಯಾಕೆಂತಂದ್ರೆ ಸಂಸತ್ತಿನ ನಾಯಕನಾಗಿ ಪ್ರಧಾನಮಂತ್ರಿ ನೇಮಕವಾಗುವುದರಿಂದ, ಪ್ರಧಾನಿಗಳು ಜನರಿಂದ ಆಯ್ಕೆಯಾಗಿ ಹೋಗುವುದರಿಂದ ಸಂಸತ್ತಿಗೆ ಬಹಳ ಉನ್ನತವಾದಂತಹ ಅಧಿಕಾರ ಇದೆ. ಈ ನಿಟ್ಟಿನಲ್ಲಿ ಭಾರತ ದೇಶ ನಮ್ಮ ಭಾರತಕ್ಕೆ ಅನುಕೂಲವಾಗುವಂತಹ ನಮ್ಮ ಸಂವಿಧಾನ ರಚನಾತ್ಮಕತೆ ಏನು ಮಾಡಿದೆ ಅಂತ ಹೇಳಿದ್ರೆ ಸಂಸದೀಯ ಮಾದರಿ ವ್ಯವಸ್ಥೆಯನ್ನ ಅಳವಡಿಸಿಕೊಂಡರು. ಇದು ಒಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. 3, ನಮ್ಯ ಮತ್ತು
ಅನಮ್ಯ ಸಂವಿಧಾನ ಅಂದ್ರೆ ಭಾರತ ಸಂವಿಧಾನ ತಿದ್ದುಪಡಿಯ ಸಂದರ್ಭದಲ್ಲಿ ಅಥವಾ ತಿದ್ದುಪಡಿ ವಿಧಾನದಲ್ಲಿ ಸುಲಭವೂ ಹೌದು, ಕಠಿಣವೂ ಹೌದು. ಎಲ್ಲಾ ಸಂದರ್ಭಗಳಲ್ಲಿ ಅನುಕೂಲಕ್ಕೆ ತಕ್ಕಂತೆ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಿಲ್ಲ. ಅಗತ್ಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ, ಜನಸಂಖ್ಯೆಗೆ ತಕ್ಕಂತೆ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದೇ ವಿನಃ ತಿದ್ದುಪಡಿ ಮಾಡುವುದು ಭಾರತ ಸಂವಿಧಾನದಲ್ಲಿ ಸುಲಭವೂ ಅಲ್ಲ, ಕಷ್ಟವೂ ಅಲ್ಲ. ಸಂವಿಧಾನ ರಚನಾ ತಜ್ಞರು ಹೇಳ್ತಾರೆ, ಸಂದರ್ಭಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ ಮಾತ್ರ ತಿದ್ದುಪಡಿ ಮಾಡಬೇಕು ವಿನಃ ಎಲ್ಲಾ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸುಲಭವೂ ಅಲ್ಲ, ತಿದ್ದುಪಡಿ ಮಾಡದೇ ಇರಲಿಕ್ಕೆ ಕಠಿಣವೂ ಅಲ್ಲ. ಕಾಲಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ, ಜನಸಂಖ್ಯೆಗೆ ಅನುಗುಣವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಅಧಿಕಾರ ಇದೆ. ಹಾಗಾಗಿ ಸಂವಿಧಾನ ಭಾಗಶಃ ನಮ್ಯವೂ ಹೌದು, ಭಾಗಶಃ ಅನಮ್ಯವೂ ಕೂಡ ಹೌದು. ಹಾಗಾಗಿ ಇದು ಕೂಡ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ನಾಲ್ಕನೇದಾಗಿ ವಯಸ್ಕ ಮತದಾನ ಪದ್ಧತಿ. ಪ್ರಸ್ತುತ ದಿನಮಾನಗಳಲ್ಲಿ ಚುನಾವಣೆಗಳು ಇವತ್ತು ಭಾರತದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಬಂದಿದೆ. ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಅನ್ನೋದಾದ್ರೆ ಮಾಡಬೇಕಾದ್ರೆ ಕನಿಷ್ಠ ಇಂತಿಷ್ಟು ವಯಸ್ಸು ಆಗಿರಲೇಬೇಕು. ಆ ವ್ಯಕ್ತಿ ಮಾತ್ರ ಮತದಾನ ಮಾಡಲಿಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ರಚನಾಕರ್ತರು ಏನು ಮಾಡ್ತಾರೆ, ವಯಸ್ಕ ಮತದಾನ ಪದ್ಧತಿಯನ್ನು ಕೂಡ ಭಾರತ ಸಂವಿಧಾನದ ಲಕ್ಷಣವನ್ನಾಗಿ ಸೇರಿಸ್ತಾರೆ. ಹಾಗೆ ವಯಸ್ಕ ಮತದಾನ ಪದ್ಧತಿ ಅಂದರೆ 18 ವರ್ಷ ತುಂಬಿದ ಪ್ರತಿಯೊಬ್ಬ ಸ್ತ್ರೀ ಪುರುಷನೂ ಕೂಡ ಮತದಾನ ಮಾಡುವುದನ್ನೇ ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತೇವೆ. ನೋಡಿ, ಈಗ 18 ವರ್ಷ ತುಂಬಿದ ಪ್ರಜೆಗಳು, ಸ್ತ್ರೀಯಾಗಲಿ ಪುರುಷನಾಗಲಿ, 18 ವರ್ಷ ತುಂಬಿದ ಸ್ತ್ರೀ ಪುರುಷರು ಮತದಾನ ಮಾಡಬಹುದು. ಇದೇ ವಯಸ್ಸು 1989ಕ್ಕಿಂತ ಮುಂಚೆ 21 ವರ್ಷ ಆದಂತಹ ಸ್ತ್ರೀ ಪುರುಷರು ಮಾತ್ರ ಮತದಾನ ಮಾಡುವಂತಹ ಹಕ್ಕನ್ನು ಹೊಂದಿದ್ರು. ಆದರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವುದರ ಮೂಲಕವಾಗಿ 89ರಲ್ಲಿ ಆ ವಯಸ್ಸಿನ ಮಿತಿಯನ್ನ 21ರಿಂದ 18 ವರ್ಷಕ್ಕೆ ಇಳಿಕೆ ಮಾಡಲಾಯಿತು. ಹಾಗಾಗಿ 18 ವರ್ಷದ ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷರು ಮತದಾನ ಮಾಡುವುದನ್ನು ನಾವು ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತೇವೆ. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳಲ್ಲಿ ಒಂದು. ಇನ್ನು 5ನೇ ಲಕ್ಷಣ ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಇದು ಬಹಳ ಮುಖ್ಯವಾಗಿ ಇದು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕ ಮಾಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನ್ಯಾಯಾಂಗ ಯಾರ ಅಂಕುಶವೂ ಇಲ್ಲದೆ, ಯಾರ ಭಯವೂ ಇಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಮಾನವಾದಂತಹ ನ್ಯಾಯವನ್ನ ವಿತರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಮ್ಮ ಸಂವಿಧಾನ ರಚನಾ ತಜ್ಞರು ಮತ್ತು ಸಂವಿಧಾನ ರಚನಾ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ನ್ಯಾಯಾಂಗಕ್ಕೆ ಸ್ವತಂತ್ರವನ್ನು ನೀಡಿದ್ದಾರೆ. ಯಾರ ಭಯವೂ ಇಲ್ಲದೆ, ಯಾರ ಅಂಕುಶವೂ ಇಲ್ಲದೆ ನ್ಯಾಯವನ್ನ ನಿರ್ಣಯ ಮಾಡುವಂತ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ನ್ಯಾಯಾಂಗಕ್ಕೆ ನೀಡಿದ್ದಾರೆ. ಈ ನ್ಯಾಯಾಂಗವನ್ನ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಬೇರ್ಪಡಿಸಲಾಗಿದೆ. ಹಾಗಾಗಿ ಇದು ಕೂಡ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಇದು ಕೂಡ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ಇನ್ನು ಅದೇ ರೀತಿಯಾಗಿ ಏಕ ಪೌರತ್ವ.
ಭಾರತದ ಪೌರತ್ವವನ್ನೇ ನೀಡಿದ್ದೇವೆ. ನೋಡ್ರಿ, ಭಾರತದಲ್ಲಿ ಸಂಯುಕ್ತ ಮಾದರಿಯ ಸರ್ಕಾರ ಇದ್ರೂ ಕೂಡ ಭಾರತದ ನಾಗರಿಕರಿಗೆ ಭಾರತದ ಪೌರತ್ವವನ್ನೇ ನೀಡಿದ್ದೇವೆ. ಯಾಕೆ ಅಂತ ಹೇಳುವುದಾದ್ರೆ, ಈಗಾಗಲೇ ಪ್ರಸ್ತಾವನೆಯಲ್ಲಿ ನಾವು ನೋಡಿದ್ದೇವೆ, ರಾಷ್ಟ್ರದ ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇವೆ. ನಾವೆಲ್ಲ ಭಾರತೀಯರು ಅನ್ನುವಂತಹ ಭಾವನೆ ಮೂಡಬೇಕಾದ್ರೆ ಏಕ ಪೌರತ್ವವನ್ನು ಮಾತ್ರ ನೀಡಬೇಕಾಗ್ತದೆ. ಸಂಯುಕ್ತ ವ್ಯವಸ್ಥೆ, ಅಮೆರಿಕದಂತಹ ದೇಶದಲ್ಲಿ ಸಂಯುಕ್ತ ಮಾದರಿ ವ್ಯವಸ್ಥೆ ಇದೆ. ಅಮೆರಿಕದಲ್ಲಿ ಅಲ್ಲಿನ ಪ್ರಜೆಗಳಿಗೆ ದ್ವಿಪೌರತ್ವ ನೀಡಿದ್ದಾರೆ. ಭಾರತ ದೇಶದಲ್ಲಿ ಸಂಯುಕ್ತ ಮಾದರಿ ವ್ಯವಸ್ಥೆ ಇದ್ರೂ ಕೂಡ ಇಡೀ ರಾಷ್ಟ್ರದ ಅಖಂಡತೆಯನ್ನು ಎತ್ತಿ ಹಿಡಿಬೇಕಾದ್ರೆ, ಅಖಂಡತೆಯನ್ನ, ಐಕ್ಯತೆಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಭಾರತ ದೇಶದ ಸಂವಿಧಾನ ರಚನಾ ತಜ್ಞರು ದೇಶದ ಎಲ್ಲಾ ನಾಗರಿಕರಿಗೂ ಏಕ ಪೌರತ್ವವನ್ನೇ ನೀಡಲಾಗಿದೆ. ಹಾಗಾಗಿ ರಾಷ್ಟ್ರದ ಐಕ್ಯತೆಯ ದೃಷ್ಟಿಯಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಏಕ ಪೌರತ್ವವನ್ನೇ ನೀಡಲಾಗಿದೆ. ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹ ಲಕ್ಷಣ. ಮೂಲಭೂತ ಹಕ್ಕುಗಳು. ಸಂವಿಧಾನದ 3ನೇ ಭಾಗದಲ್ಲಿ ಇವತ್ತು ಮೂಲಭೂತ ಹಕ್ಕುಗಳನ್ನ ನಾವು ನೋಡಬಹುದಾಗಿದೆ. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮೂಲಭೂತ ಹಕ್ಕುಗಳನ್ನ ಇವತ್ತು ಅನುಭವಿಸ್ತಾರೆ. 6 ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ 3ನೇ ಭಾಗದಲ್ಲಿ ನಾವು ನೋಡಿದ್ದೇವೆ. ಹಕ್ಕುಗಳು ಯಾಕೆ ಬೇಕೆಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಹಕ್ಕುಗಳು ಬಹಳಷ್ಟು ಅವಶ್ಯಕವಾಗಿ ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ರಚನಾ ತಜ್ಞರು, ಸದಸ್ಯರು ಆ ಮೂಲಭೂತ ಹಕ್ಕುಗಳ ಸ್ಥಾಪನೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು 8ನೇದಾಗಿ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನ ನೋಡಬಹುದಾಗಿದೆ. ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನ ನಾವು ಯಾವ ದೇಶದ ಸಂವಿಧಾನದಿಂದ ಎರವಲನ್ನಾಗಿ ಪಡ್ಕೊಂಡಿದ್ದೇವೆ ಅಂತಂದ್ರೆ, ಐರ್ಲೆಂಡ್ ದೇಶದ ಸಂವಿಧಾನದಲ್ಲಿ ಇರುವಂತಹ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ನಾವು ಎರವಲನ್ನಾಗಿ ಪಡೆದುಕೊಂಡು ನಮ್ಮ ಸಂವಿಧಾನ ರಚನಾ ಸಮಿತಿ ಸದಸ್ಯರು ಅದನ್ನು ಭಾರತದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ರೀತಿ ಅನೇಕ ಲಕ್ಷಣಗಳನ್ನು ನಾವು ಪಟ್ಟಿ ಮಾಡಬಹುದು. ಅದರಲ್ಲಿ ಈ ರೀತಿ ಪ್ರಮುಖವಾಗಿರುವಂತಹ ಲಕ್ಷಣಗಳನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. 1 ಲಿಖಿತ ಮತ್ತು ಬೃಹತ್ ಸಂವಿಧಾನ, 2 ಸಂಸದೀಯ ಮಾದರಿ ವ್ಯವಸ್ಥೆ, 3 ನಮ್ಯ ಮತ್ತು ಅನಮ್ಯ ಸಂವಿಧಾನ, ವಯಸ್ಕ ಮತದಾನ ಪದ್ಧತಿ, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕಪೌರತ್ವ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು. ಇವು ನಮ್ಮ ಸಂವಿಧಾನದ ಪ್ರಮುಖವಾಗಿರತಕ್ಕಂತಹ ಲಕ್ಷಣಗಳು. ಈಗ ಈ ಲಕ್ಷಣಗಳಲ್ಲಿಯೇ ಒಂದಾದಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಯೋಣ. ಮೂಲಭೂತ ಹಕ್ಕುಗಳು. ಆರು ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ನೀಡಿದೆ. ಸಂವಿಧಾನದ 3ನೇ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳನ್ನ ಇವತ್ತು ಸಂವಿಧಾನದಲ್ಲಿ ನೋಡೋಣ. 1 ಸಮಾನತೆಯ ಹಕ್ಕು, 2 ಸ್ವಾತಂತ್ರ್ಯದ ಹಕ್ಕು, 3 ಶೋಷಣೆ ವಿರುದ್ಧದ ಹಕ್ಕು, 4 ಧಾರ್ಮಿಕ ಮತ್ತು
ಸಾಂಸ್ಕೃತಿಕ ಹಕ್ಕು 5 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 5 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 6 ಸಂವಿಧಾನಬದ್ಧ ಪರಿಹಾರಾತ್ಮಕ ಹಕ್ಕು. ಈ ರೀತಿ 6 ವಿಧವಾದಂತಹ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರಾತ್ಮಕ ಹಕ್ಕು. ನೋಡಿ, ಪ್ರಾರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿವೆ. ಆಸ್ತಿ ಹಕ್ಕು ಕೂಡ ಒಂದು ಮೂಲಭೂತ ಹಕ್ಕಾಗಿದೆ. ಆದರೆ 1976ರಲ್ಲಿ ಆಸ್ತಿ ಹಕ್ಕನ್ನು ತೆಗೆದು ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ 6 ವಿಧವಾದಂತಹ ಮೂಲಭೂತ ಹಕ್ಕುಗಳನ್ನು ಇವತ್ತು ನಮ್ಮ ಸಂವಿಧಾನ ನೀಡಿದೆ. ಈ 5 ಮೂಲಭೂತ ಹಕ್ಕುಗಳು ಮಾನವರು ಅನುಭವಿಸುವ ಹಕ್ಕುಗಳಾದರೆ, ಈ 6ನೇ ಮೂಲಭೂತ ಹಕ್ಕಿದೆಯಲ್ಲ, ಸಂವಿಧಾನಬದ್ಧ ಪರಿಹಾರಾತ್ಮಕ ಹಕ್ಕು, ಮೂಲಭೂತ ಹಕ್ಕುಗಳಿಗೆ ಯಾರಿಂದಲಾದರೂ, ಅಂದರೆ ವ್ಯಕ್ತಿಯಿಂದಾಗಲಿ, ಸಂಸ್ಥೆಯಿಂದಾಗಲಿ, ಸರ್ಕಾರದಿಂದಲೇ ಆಗಲಿ, ಯಾರಿಂದಲಾದರೂ ಧಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಹಕ್ಕು ಅಂತಂದ್ರೆ ಸಂವಿಧಾನಬದ್ಧ ಪರಿಹಾರಾತ್ಮಕ ಹಕ್ಕು. ಈ ಸಂವಿಧಾನಬದ್ಧ ಪರಿಹಾರಾತ್ಮಕ ಹಕ್ಕು 32ನೇ ವಿಧಿಯಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಈ 32ನೇ ವಿಧಿಯನ್ನು ಅಥವಾ ಸಂವಿಧಾನಬದ್ಧ ಪರಿಹಾರಾತ್ಮಕ ಹಕ್ಕನ್ನ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಸಂವಿಧಾನದ ಹೃದಯ ಮತ್ತು ಆತ್ಮವಿದ್ದಂತೆ. ಸಂವಿಧಾನಬದ್ಧ ಪರಿಹಾರಾತ್ಮಕ ಹಕ್ಕು ಸಂವಿಧಾನದ ಹೃದಯ ಮತ್ತು ಆತ್ಮವಿದ್ದಂತೆ ಎಂದು ಕರೆಯುತ್ತಾರೆ. ಯಾರು ಹೇಳುತ್ತಿದ್ದ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ರಿಟ್ ಅರ್ಜಿಗಳನ್ನ ಸುಪ್ರೀಂ ಕೋರ್ಟಿಗೆ ಹಾಕಬಹುದು. ಹಾಗಾಗಿ ಸುಪ್ರೀಂ ಕೋರ್ಟ್ ಅನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕೂಡ ಕರೆಯುತ್ತೇವೆ. ಮೂಲಭೂತ ಹಕ್ಕುಗಳನ್ನ ರಕ್ಷಣೆಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಹಾಗಾಗಿ ಆ ಸುಪ್ರೀಂ ಕೋರ್ಟ್ ಅನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕೂಡ ಕರೆಯುತ್ತೇವೆ. ಮೂಲಭೂತ ಹಕ್ಕುಗಳ ರಕ್ಷಕ ಯಾವುದನ್ನು ಕರಿತೇವೆ? ಸುಪ್ರೀಂ ಕೋರ್ಟ್ ಅನ್ನ ನಾವು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕೂಡ ಕರೆಯುತ್ತೇವೆ. ಈ ರೀತಿ 6 ವಿಧವಾದಂತಹ ಮೂಲಭೂತ ಹಕ್ಕುಗಳನ್ನ ಭಾರತದ ಸಂವಿಧಾನ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀಡಿದೆ. ಹಕ್ಕುಗಳು ಯಾಕೆ ಬೇಕು ಅಂತಂದ್ರೆ ವ್ಯಕ್ತಿತ್ವ ವಿಕಾಸವಾಗಬೇಕು. ವ್ಯಕ್ತಿತ್ವ ವಿಕಾಸದ ಮೂಲಕ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು, ಧಾರ್ಮಿಕ ಅಭಿವೃದ್ಧಿ ಆಗಬೇಕು, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿಯನ್ನು ಇಟ್ಟುಕೊಂಡು ಮೂಲಭೂತ ಹಕ್ಕುಗಳನ್ನು ಭಾರತದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ, ಪ್ರಥಮ ಪ್ರಜೆಯಿಂದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ 6 ವಿಧವಾದಂತಹ ಮೂಲಭೂತ ಹಕ್ಕುಗಳನ್ನು ಅನುಭವಿಸುವಂತಹ ಅವಕಾಶವನ್ನು ನಮ್ಮ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀಡಿದ್ದಾರೆ. ಇದು ಮೂಲಭೂತ ಹಕ್ಕುಗಳ ಬಗ್ಗೆ. ನಾವು ಬರೀ ಕೇವಲ ಹಕ್ಕುಗಳನ್ನ ಅನುಭವಿಸುವುದರ ಜೊತೆಗೆ ಅನೇಕ ಕರ್ತವ್ಯಗಳನ್ನು ಕೂಡ ನಿರ್ವಹಿಸಬೇಕಾದಂತಹ ಜವಾಬ್ದಾರಿಗಳು ಕೂಡ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಇರತಕ್ಕಂಥದ್ದನ್ನ ನೋಡಬಹುದಾಗಿದೆ. ಇವತ್ತು ಕೇವಲ ನಾವು ಬರೀ ಹಕ್ಕುಗಳನ್ನು ಮಾತ್ರ ಅಲ್ಲ, ವಿವಿಧ ರೀತಿಯ ಕರ್ತವ್ಯಗಳನ್ನು ಕೂಡ ಮಾಡುವಂತಹ
ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗುತ್ತೆ. ಹಾಗಾದ್ರೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4 ಮೂಲಭೂತ ಕರ್ತವ್ಯಗಳು. ಸಂವಿಧಾನದ 4 ಭಾಗದಲ್ಲಿ 51ನೇ ವಿಧಿಯಲ್ಲಿ 2001ರವರೆಗೆ 10 ಮೂಲಭೂತ ಕರ್ತವ್ಯಗಳನ್ನು ಮಾತ್ರ ಅನುಭವಿಸಬೇಕಾಗಿದೆ. ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ 4 ಭಾಗದಲ್ಲಿ 51 ವಿಧಿಯಲ್ಲಿ 2001ರವರೆಗೂ ಕೂಡ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕೇವಲ 10 ಮೂಲಭೂತ ಕರ್ತವ್ಯಗಳನ್ನು ಮಾತ್ರ ಅನುಭವಿಸಬೇಕಾಗಿತ್ತು. 2001ರಲ್ಲಿ 11ನೇ ಮೂಲಭೂತ ಕರ್ತವ್ಯವಾಗಿ ಮತ್ತೊಂದು ಸೇರ್ಪಡೆಯಾಗುತ್ತೆ. ಅಲ್ಲಿಗೆ ಒಟ್ಟಾರೆ 11 ಮೂಲಭೂತ ಕರ್ತವ್ಯಗಳು ನಮ್ಮ ಮೂಲಭೂತ ಕರ್ತವ್ಯ. 11ನೇ ಮೂಲಭೂತ ಕರ್ತವ್ಯ ಯಾವ ಕರ್ತವ್ಯ ಅಂತಂದ್ರೆ, ಭಾರತ ದೇಶದ ಪ್ರತಿಯೊಬ್ಬ ಪೋಷಕರು ಕೂಡ 6ರಿಂದ 14 ವರ್ಷದ ಮಕ್ಕಳಿಗೆ ಶಾಲೆಗೆ ಕಳುಹಿಸುವುದು, ವಿದ್ಯಾಭ್ಯಾಸವನ್ನು ನೀಡುವುದು ಪ್ರತಿಯೊಬ್ಬ ಪಾಲಕರ ಮತ್ತು ಪೋಷಕರ ಮುಖ್ಯವಾಗಿರುವಂತಹ ಕರ್ತವ್ಯವಾಗಿದೆ. ಇದು 11ನೇ ಮೂಲಭೂತ ಕರ್ತವ್ಯವಾಗಿರ್ತಕ್ಕಂಥದ್ದು. ಈ 11ನೇ ಮೂಲಭೂತ ಕರ್ತವ್ಯ 2001ರಲ್ಲಿ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಸೇರ್ಪಡೆಯಾದಂತಹ ಕರ್ತವ್ಯ. 10 ಮೂಲಭೂತ ಕರ್ತವ್ಯಗಳು 2001ರವರೆಗೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕರ್ತವ್ಯವನ್ನು ಮಾಡತಕ್ಕಂಥದ್ದು. ಸಂವಿಧಾನದ ನಮ್ಮ ರಾಷ್ಟ್ರದ ಧ್ವಜಕ್ಕೆ, ರಾಷ್ಟ್ರಗೀತೆಗೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿನ ಆದರ್ಶಗಳನ್ನು ಗೌರವಿಸಬೇಕಂತಹ ಜವಾಬ್ದಾರಿ, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ, ಈ ರೀತಿ ಅನೇಕ ವಿಧವಾದಂತಹ ಕರ್ತವ್ಯಗಳನ್ನು ನಿರ್ವಹಿಸುವುದರ ಜೊತೆಗೆ 11ನೇ ಮೂಲಭೂತ ಕರ್ತವ್ಯವಾಗಿ ಭಾರತದ ಪ್ರತಿಯೊಬ್ಬ ಪಾಲಕರು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು 6ರಿಂದ 14 ವರ್ಷದ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಲೇಬೇಕಾದಂತಹ ಕರ್ತವ್ಯವನ್ನು ಕೂಡ 2001ರಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನಾಗಿ ಸೇರ್ಪಡೆ ಮಾಡಲಾಯಿತು. ನಾವು ಬರೀ ಕೇವಲ ಕರ್ತವ್ಯಗಳನ್ನು ಮಾತ್ರ, ಹಕ್ಕುಗಳನ್ನು ಮಾತ್ರ ಅನುಭವಿಸುವುದಿಲ್ಲ, ಜೊತೆಗೆ ದೇಶಕ್ಕೆ ಅಗತ್ಯವಾಗಿ ಬೇಕಾದಂತಹ ಕರ್ತವ್ಯಗಳನ್ನು ಕೂಡ ನಿರ್ವಹಿಸುವುದು ನಮ್ಮ ಪ್ರಮುಖವಾದಂತಹ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ 11 ಮೂಲಭೂತ ಕರ್ತವ್ಯಗಳನ್ನು ಕೂಡ ನಿರ್ವಹಿಸಬೇಕಾದಂತಹ ಜವಾಬ್ದಾರಿ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಇರ್ತಕ್ಕಂಥದ್ದು. ಇವು ಮೂಲಭೂತ ಕರ್ತವ್ಯಗಳು. ಹಾಗೆಯೇ ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ನಾವು ನೋಡಬಹುದಾಗಿದೆ. ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಉದ್ದೇಶ ಭಾರತವನ್ನು ಸುಖಿ ರಾಷ್ಟ್ರವನ್ನಾಗಿ ಮಾಡುವುದು. ಭಾರತವನ್ನ ಸುಖಿ ರಾಷ್ಟ್ರವನ್ನಾಗಿ ಮಾಡುವುದು. ಹಾಗಾಗಿ ಸುಖಿ ರಾಷ್ಟ್ರ ಎಂದರೇನು? ಸುಖಿ ರಾಷ್ಟ್ರ ಎಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕನಿಷ್ಠವಾದಂತಹ ಸಾಮಾಜಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಪೂರೈಸುವುದೇ ಸುಖಿ ರಾಷ್ಟ್ರದ ಕಲ್ಪನೆಯಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಅವನಿಗೆ ಕನಿಷ್ಠವಾದಂತಹ ಒಂದು ಬದುಕಬೇಕು, ಒಂದು ಉದ್ಯೋಗ ಬೇಕು. ಆ ಉದ್ಯೋಗದ ಮೂಲಕ ತನ್ನ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬಲ್ಲ ಅನ್ನುವಂತಹ ಪರಿಕಲ್ಪನೆಯೇ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಒಂದು ಉದ್ದೇಶ.
ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು ಭಾರತವನ್ನ ಕಲ್ಯಾಣ ರಾಷ್ಟ್ರವನ್ನಾಗಿ ಮಾಡಬೇಕು, ಸುಖಿ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಐರ್ಲೆಂಡ್ ದೇಶದ ಸಂವಿಧಾನದಲ್ಲಿರ್ತಕ್ಕಂತಹ ಈ ಅಂಶಗಳನ್ನ ಎರವಲನ್ನಾಗಿ ಪಡೆದುಕೊಂಡು ನಮ್ಮ ದೇಶದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳಲ್ಲಿ ಸೇರ್ಪಡೆ ಮಾಡಿ ಭಾರತವನ್ನ ಕಲ್ಯಾಣ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡ ಇರುವಂತಹ ಉದ್ದೇಶವೇ ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಉದ್ದೇಶ. ಇಲ್ಲಿ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು ಗ್ರಾಮ ಪಂಚಾಯತ್ಗಳಿರಬೇಕು, ಗ್ರಾಮ ಸ್ವರಾಜ್ಯ ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇರಬೇಕು, ಸಮಾನ ಕೆಲಸಕ್ಕೆ ಸಮಾನವಾದಂತಹ ವೇತನವನ್ನು ನೀಡಬೇಕು, ದೇಶದ ಐತಿಹಾಸಿಕ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡಬೇಕು. ಈ ರೀತಿ ಹಲವಾರು ಅಂಶಗಳನ್ನು ನಾವು ರಾಜ್ಯದ ನೀತಿ ನಿರ್ದೇಶಾತ್ಮಕ ತತ್ವಗಳಲ್ಲಿ ನೋಡ್ತಕ್ಕಂಥ ತತ್ವಗಳಾಗಿರ್ತವೆ. ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಉದ್ದೇಶ ನಮ್ಮ ಭಾರತವನ್ನ ಸುಖಿ ರಾಷ್ಟ್ರವನ್ನಾಗಿ ಮಾಡಬೇಕು, ಕಲ್ಯಾಣ ರಾಷ್ಟ್ರವನ್ನಾಗಿ ಮಾಡಬೇಕು, ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕನಿಷ್ಠವಾದಂತಹ ಆರ್ಥಿಕ ಮತ್ತು ಸಾಮಾಜಿಕ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂಥ ಉದ್ದೇಶವೇ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಉದ್ದೇಶ. ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ನಾವು ಸಂವಿಧಾನದ 4ನೇ ಭಾಗದಲ್ಲಿ ನೋಡಬಹುದಾಗಿದೆ. ಈ ರೀತಿ ನಮ್ಮ ಸಂವಿಧಾನ ಪಾಠದಲ್ಲಿ ಸಂವಿಧಾನ ಹೇಗೆ ರಚನೆ ಆಯಿತು, ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿವೆ, ಸಂವಿಧಾನದ ಲಕ್ಷಣಗಳು ಯಾವುವು, ಮೂಲಭೂತ ಹಕ್ಕುಗಳು ಯಾವುವು, ಮೂಲಭೂತ ಕರ್ತವ್ಯಗಳು ಯಾವುವು, ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಉದ್ದೇಶ ಯಾವುವು, ಉದ್ದೇಶ ಏನು, ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು ಯಾವುವು ಎಂಬ ವಿಷಯವನ್ನು ಸಂಕ್ಷಿಪ್ತವಾಗಿ ನಾವು ಈ ಅಧ್ಯಾಯದಲ್ಲಿ ನೋಡಬೇಕಾದಂತಹ ಅಂಶಗಳು. ಈ ಅಂಶಗಳನ್ನು ಇಷ್ಟು ಅಂಶಗಳನ್ನು ನಾವು ಸಂವಿಧಾನ ಪಾಠದಲ್ಲಿ ನೋಡಿ ಈ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗಿದೆ.